ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ ಕೊಡಲ್ಲ. ಒಂದ್ ರೀತಿ ಬೇಕಾಬಿಟ್ಟಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಥವಾ ನೀಟಾಗಿ ಕೇರ್ ಮಾಡಲ್ಲ ಅಂತ. ಬಟ್ ಇಲ್ಲ, ಅದೆಲ್ಲ ಸುಳ್ಳು. ಯಾಕಂತಂದ್ರೆ ಅನೇಕ ಸಂದರ್ಭಗಳಲ್ಲಿ ಎಂತೆಂಥ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗುಣಮಟ್ಟದ ಚಿಕಿತ್ಸೆಗಳನ್ನ ಕೊಡ್ಲಾಗ್ತಾ ಇದೆ. ಅದರಲ್ಲೂ ವಿಕ್ಟೋರಿಯಾ ಬಹಳ ಫೇಮಸ್ ಇರುವಂತ ಆಸ್ಪತ್ರೆ. ಯಾವುದೇ ರೀತಿಯಾದಂಥ ಸಮಸ್ಯೆ ಇದ್ರೂ ಕೂಡ ಮೊದಲಿಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ. ಬಟ್ ಇಲ್ಲಿ ಈತ ಆಡಿಯೋದಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಸ್ವತಃ ಆತ ವಿಕ್ಟೋರಿಯಾ ಆಸ್ಪತ್ರೆಯ ಸಿಬ್ಬಂದಿ ಆಗಿದ್ಕೊಂಡು ಬೇರೆ ಯಾವುದೋ ಖಾಸಗಿ ಆಸ್ಪತ್ರೆಯ ಹೆಸರನ್ನ ಸೂಚಿಸ್ತಾನೆ. ನಿಮಗೆ ಜಾಸ್ತಿ ಖರ್ಚಾಗುತ್ತೆ, ನನ್ನ ಹೆಸರು ಹೇಳಿ ಅಲ್ಲಿ ಹೋಗಿ, ಆಮೇಲೆ ಅವ್ರ ನಂಬರ್ ಕೊಡ್ತೀನಿ ನಿಮಗೆ, ಅಲ್ಲಿ ಮಾತನಾಡಿ, ಈ ಎಲ್ಲ ವಿಚಾರಗಳು ಆತ ಮಾತಾಡಿದ್ದಾನೆ. ಬಹುಶಃ ಆತನಿಗೆ ಕೂಡ ರೆಕಾರ್ಡ್ ಆಗ್ತಿದೆ ಅನ್ನುವಂಥ ವಿಚಾರ ಆತನ ಅರಿವಿಗೆ ಇರಲಿಲ್ಲ ಅಂತ ಕಾಣುತ್ತೆ. ಯಾವಾಗ ಆತನಿಗೆ ಗೊತ್ತಾಗುತ್ತೆ ಆಡಿಯೋ ರೆಕಾರ್ಡ್ ಆಗ್ತಾ ಇದೆ ಅಂತೇಳಿ, ನಾನೆಲ್ಲೋ ಎಮರ್ಜೆನ್ಸಿ ಅಂತ ಅನ್ಕೊಂಡು ಹೇಳ್ಬಿಟ್ಟೆ, ಇಲ್ಲ ಅಂತಂದ್ರೆ ಹೇಳ್ತಿರ್ಲಿಲ್ಲ ಅನ್ನುವಂಥ ರೀತಿಯಲ್ಲಿ ಆತ ನುಣುಚ್ಕೊಳ್ಳುವಂಥ ಪ್ರಯತ್ನ ಕೂಡ ಮಾಡಿದ್ದಾನೆ. ಬಟ್ ಈ ಪ್ರಶಾಂತ್ ಅನ್ನುವಂಥ ವ್ಯಕ್ತಿ ಏನಿದ್ದಾರೆ, ಆಕ್ಸಿಡೆಂಟ್ ಆಗಿ ಪಾಪ ತೀರಾ ಎಮರ್ಜೆನ್ಸಿ ಇರುತ್ತೆ. ಈಗ ಆಕ್ಸಿಡೆಂಟ್ಗಳು ಅಥವಾ ಬೇರೆ ಎಮರ್ಜೆನ್ಸಿ ವಿಭಾಗಕ್ಕೆ ಬರುವಂಥ ಕೇಸ್ಗಳೇ ಇಂಥವು. ಮೊದಲಿಗೆ ಅವ್ರು ಬರ್ತಾ ಇದ್ದಂತೆಯೇ ಅವರನ್ನ ಅಡ್ಮಿಟ್ ಮಾಡಿಕೊಂಡು ಅದೇನು ಫಸ್ಟ್ ಏಡ್ ಮಾಡಬೇಕು ಅಥವಾ ಟ್ರೀಟ್ಮೆಂಟ್ ಮಾಡಬೇಕು ಅದನ್ನ ಮಾಡಬೇಕು. ಬಟ್ ಆಸ್ಪತ್ರೆಗೆ ಎಂಟ್ರಿ ಕೊಡ್ತಾ ಇದ್ದಂತೆಯೇ ಈ ಥರದ ದಲ್ಲಾಳಿಗಳು ಅಲ್ಲಿ ವಿಪರೀತವಾದಂಥ ಹಾವಳಿ ಇಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಈಗ ಕುಟುಂಬಸ್ಥರು ಮಾಡ್ತಾ ಇರೋದು. ಅದಕ್ಕೆ ಪುಷ್ಟಿ ನೀಡುವಂತೆ ಆ ಆಡಿಯೋ ಏನ್ ಸಿಕ್ಕಿದೆ, ಆ ಆಡಿಯೋದಲ್ಲಿ ಎಲ್ಲ ವಿಚಾರಗಳನ್ನ ಪ್ರಶಾಂತ್ ಅವರ ಕುಟುಂಬಸ್ಥರ ಜೊತೆಗೆ ಆತ ಮಾತನಾಡಿದ್ದಾನೆ. ಆತ ಬೇರೆ ಯಾರು ಅಲ್ಲ, ವಿಕ್ಟೋರಿಯಾ ಆಸ್ಪತ್ರೆಯ ಸಿಬ್ಬಂದಿ ಎನ್ನುವಂಥದ್ದು ಶಾಕಿಂಗ್ ವಿಚಾರ. ಯಾಕಂತಂದ್ರೆ ಜನ ಕಡಿಮೆ ದುಡ್ಡಿಗಾಗುತ್ತೆ ಅಥವಾ ಅವ್ರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಲ್ಲ ಅಂತ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಮೊರೆ ಹೋಗ್ತಾರೆ. ಬಟ್ ಅಲ್ಲೂ ಕೂಡ ಅಲ್ಲೂ ದುಡ್ಡು ಮಾಡಬೇಕು ಅಥವಾ ಇವ್ರಿಗೆ ಕಳಿಸಿದ್ರೆ ಇಂತಿಷ್ಟು ಕಮಿಷನ್ ಅಂತ ಏನಾದರೂ ಸಿಗ್ಬೋದು. ಹಾಗಾಗಿ ಈ ತರ ಬೇರೆ ಬೇರೆ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ರೆಫರ್ ಮಾಡ್ತಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಕೂಡ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಇದೇ ವ್ಯಕ್ತಿ ಆತ ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡಿ ಅಂತೇಳಿ ಅಲ್ಲಿ ನಂಬರ್ ಸಿಗುತ್ತೆ. ಆ ನಂಬರ್ ಸಿಗದಂತ ಸಂದರ್ಭದಲ್ಲಿ ಅಲ್ಲಿನ ಫ್ಯಾಕಲ್ಟಿ ಯಾರು ಇರ್ತಾರೆ ಅವ್ರ ಜೊತೆ ಮಾತನಾಡದಂತ ಸಂದರ್ಭದಲ್ಲಿ ಹಾಗಾದ್ರೆ ಏನ್ ಮಾತಾಡಿದ್ದಾರೆ ಆಡಿಯೋದಲ್ಲಿ ನೋಡೋಣ. ಸರ್ ಸ್ವಲ್ಪ ಆಕ್ಸಿಡೆಂಟ್ ಇಂಜುರಿ. ಹೆಂಗೆ ಸರ್ ಆಗಿರೋದ? ಏನ್ ಗಾಡಿಯಲ್ಲಿ ಬಿದ್ದಿರೋದ? ಹೆಂಗೆ ಸರ್ ಗಾಡಿಯಲ್ಲಿ ಬಿದ್ದಿರೋದು ಸರ್. ಗಾಡಿಯಲ್ಲಿ ಬಿದ್ದಿರೋದ? ಹಾ ಸರ್. ಡ್ರೈವರ್ ಫೋನ್ ಮಾಡಿರೋದು. ಇರ ಒಂದ್ ನಿಮಿಷ ಇರ. ಹಲೋ ಹಲೋ ಹಾ ಸರ್, ಏನಾಗಿರೋದ ಸರ್? ಸ್ವಲ್ಪ ಇಂಜುರಿ ಆಗಿದೆ ಕೈ ಕಾಲ್ದು. ಹಾ ಸರ್, ಹೆಂಗ್ ಆಗಿರೋದು ಒಂಚೂರು ಹೇಳ್ತೀರಾ? ಸ್ವಲ್ಪ ತಲೆ ಗಾಯ ಆಗಿದೆ. ಅಲ್ಲಲ್ಲ, ಓಕೆ ಓಕೆ, ತೊಂದ್ರೆ ಇಲ್ಲ. ಇದು ಗಾಡಿ ಇಟ್ಟು ಆಕ್ಸಿಡೆಂಟ್ ಆಗಿರೋದ? ಇಲ್ಲ ಇಲ್ಲ ಇವ್ರದ್ದು ಗಾಡಿ ಇಲ್ಲ. ಸಿಂಗಲ್ ಗಾಡಿ ಬಂದು ಸೆಲ್ಫ್ ಆಕ್ಸಿಡೆಂಟ್ ಆಗಿದೆ. ಸೆಲ್ಫ್ ಆಕ್ಸಿಡೆಂಟ್? ಏನು ಎಣ್ಣೆ ಹೊಡೆದಿದ್ರ ಇವರು? ಇಲ್ಲ ಅದು ಹಂಪಿತ್ತು. ಹಂಪಿಂದ ಆಗಿರೋದು ಸರ್. ಸರ್, ನಿಮ್ಗೆ ವಿಕ್ಟೋರಿಯಾದಲ್ಲಿ ಬೇಗ ಆಗಲ್ಲ. ನೀವು ಇಮಿಡಿಯೇಟ್ ಕರ್ಕೊಂಡು ನೀವು ಖರ್ಚು ಮಾಡ್ತೀರಾ ಅಂತಂದ್ರೆ, ಏನಾದ್ರು ಒಂದ್ 15-20 ಸಾವಿರ ಖರ್ಚು ಮಾಡ್ತೀರಿ ಅಂದ್ರೆ ಕಡಿಮೆ ಕಡೆ ಹೋಗಿ ಇಮಿಡಿಯೇಟ್ ತೋರಿಸ್ಕೊಳ್ಳಿ. ಯಾಕಂದ್ರೆ ಸರ್ ಅಂತ ಇದೆ ಸ್ಯಾಟಲೈಟ್ ಬಸ್ ಸ್ಟಾಪ್ ಹತ್ರ. ಇಮಿಡಿಯೇಟ್ ಡೈರೆಕ್ಟ್ ಅಲ್ಲಿ ಹೋಗ್ಬಿಡಿ, ಅವ್ರ ಅಂತ ಇರ್ತಾರೆ. ನಿಮ್ಗೆ ಇಮಿಡಿಯೇಟ್, ಯಾಕಂದ್ರೆ ಇಲ್ಲಿ ತಗೊಳಲ್ಲ ಸರ್. ತಗೊಂಡ್ರು ಒಂದ್ ವಾರ 15 ದಿನ ಹಂಗ ಡೇಟ್ ಕೊಡ್ತಾರೆ ಸುಮ್ನೆ. ಏನ್ ಸರ್, ಇಮಿಡಿಯೇಟ್ ಅಂತ ಇದೆ. ಯಾಕಂದ್ರೆ ಆಂಬುಲೆನ್ಸ್ ಅವ್ರು ಅಲ್ಲೋಗಿ ಇಲ್ಲೋಗಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವರು ಪೇ ಮಾಡಲ್ಲ. ಜಾಸ್ತಿ ಇರೋ ಕಡೆ ಕರ್ಕೊಂಡೋಗಿ ಲಕ್ಷ ಬಿಲ್ ಆದ್ರೆ ಕಟ್ಟಕ್ ಆಗಲ್ಲ ಸುಮ್ನೆ. ಅಲ್ಲೇ ಹಾಸ್ಪಿಟಲ್ ಅಂತ ಇದೆ ಅಂತ ಲೊಕೇಶನ್ ಬೇಕಾದ್ರೆ ಹೇಳ್ತೀನಿ ಸರ್. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಂತ ಹೊಡಿರಿ, ಡೈರೆಕ್ಟ್ ಅಲ್ಲಿ ಕರ್ಕೊಂಡೋಗಿ ಇಮಿಡಿಯೇಟ್ ನನಗೆ ಫೋನ್ ಮಾಡಿ. ಅವ್ರ ತುಂಬಾ ಕಡಿಮೆಗೆ ಇಮಿಡಿಯೇಟ್ ಬೇಗ ಮಾಡ್ತಾರೆ ಸರ್. ಸರ್ ಶಿವಕುಮಾರ್ ಅಂತ. ಶಿವಕುಮಾರ್ ಅಂತ? ಸರ್, ನಾನು ಇಲ್ಲಿ ವಿಕ್ಟೋರಿಯಾ ಸ್ಟಾಫೇ, ವಿಕ್ಟೋರಿಯಾದಲ್ಲಿ ಇರೋದು. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆ ಸರಿ ಇಲ್ಲ, ಇಲ್ಲ ಪ್ರೈವೇಟ್ ಹೋಗಂತ ಹೇಳಿದ್ರೆ. ಹಲೋ ಸರ್, ಇಲ್ಲಿ ಲೇಟ್ ಆಗುತ್ತೆ ಅಂತ. ಸರ್ಕಾರಿ ನೌಕರಲ್ಲಿ ಕೆಲಸ, ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲಿ ಟ್ರೀಟ್ಮೆಂಟ್ ಸರಿ ಇಲ್ಲ, ಪ್ರೈವೇಟ್ ಆಸ್ಪತ್ರೆಗೆ ಹೋಗಂತ ಹೇಳ್ತಾ ನೀವು. ಅಲ್ಲ, ಒಂದ್ ನಿಮಿಷ, ನಾನು ಸರಿ ಇಲ್ಲ ಅಂತ ಹೇಳಿಲ್ಲ. ಅರ್ಥ ಮಾಡ್ಕೊಳ್ಳಿ. ಸರಿ ಇಲ್ಲ ಅಂತ ಹೇಳಿಲ್ಲ ನಾನು. ಒಂದ್ ನಿಮಿಷ, ಸರಿ ಇಲ್ಲ ಅಂತ ಹೇಳಿಲ್ಲ. ಇನ್ನೊಂದು 2-3 ಸರ್ತಿ ಬೇಕಾದ್ರೆ ಹೇಳ್ತೀನಿ. ನಿಮ್ಗೆ ಅರ್ಜೆಂಟ್ಗೆ ಇಮಿಡಿಯೇಟ್ ಇಲ್ಲೇ ಆಗಲ್ಲ, ಅವರು ಡೇಟ್ ಕೊಡ್ತಾರೆ. ನಿಮ್ಗೆ ಅರ್ಜೆಂಟ್ ಬೇಕಾದ್ರೆ ಹೋಗಿ ಕಡಿಮೆ ಆಗುತ್ತೆ ಅಂತ ಹೇಳಿದೀನಿ ನಾನು, ಬೇರೆ ತರ ಹೇಳಿಲ್ಲ. ಅರ್ಥ ಆಯ್ತಾ? ಏನ್ ಕೆಲಸ ಮಾಡ್ತಿದ್ರ ಅಲ್ಲಿ ನೀವು? ಸರ್ ಹೇಳಿ ಸರ್, ಏನೋ ಮಾಡ್ತಿದೀವಿ. ಇಲ್ಲ, ಏನ್ ಕೆಲಸ ಮಾಡ್ತಾ ಇದೀರ ನೀನ್ ಅಲ್ಲಿ? ಸಂಬಳ ಕೊಡೋದಿಲ್ಲ ಸರ್ಕಾರ? ಸಂಬಳ ಕೊಡೋದಿಲ್ವಾ ನಿಮ್ಗೆ? ಏನ್ ಬ್ರೋಕರ್ ಕೆಲಸ ಮಾಡ್ತಾ ಇದ್ರ ಬೇರೆ ಕಡೆ? ಓ ಹಿಂಗ? ನಾ ಬ್ರೋಕರ್ ಕೆಲಸ ಮಾಡಂಗಿದ್ರೆ ನೀವು ಆಂಬುಲೆನ್ಸ್ ಅವ್ರು ಅಲ್ಲಿ ಇಲ್ಲಿ ಹೇಳ್ತಾರಂತ ಯಾಕೆ ಹೇಳ್ತಾ ಇದ್ವಿ ನಾವು? ಅಲ್ಲ ಸರ್, ಇವಾಗ ಅಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರಿ ನೀವು? ಸ್ಟಾಪ್ ಅಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರಿ? ಆಯ್ತು ಬಿಡಿ ಸರ್, ಯಾಕೆ ಆಯ್ತಿಲ್ಲ, ಏನ್ ಸ್ಟಾಪ್ ಮಾಡ್ತಾ ಇದ್ರಿ?